ಹೇ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಪಟ್ ನನಗೆ ಬೇಕಾ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಹಂಗೆ ಟೆಲಿಗ್ರಾಮ್ ಚಾನಲ್ಲು, ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಎಲ್ಲ ಫಾಲೋ ಮಾಡ್ಕೋಬೋದು. ಬೇಕಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಫಾಲೋ ಮಾಡಲ್ಲ, ನಾನು ಕೇಳೋದನ್ನ ಬಿಡಲ್ಲ, ಗೊತ್ತಿರೋ ವಿಚಾರ ಎಲ್ಲರಿಗೂ. ಸೊ ಓಕೆ, ಮ್ಯಾಟ್ರಿಗೆ ಹೋಗ್ಬಿಡೋಣ. ಮೊದಲನೇ ಮ್ಯಾಟ್ರ್ ಇವತ್ತು LSG ಅವ್ರದ್ದು ಪ್ರೆಸ್ ಕಾನ್ಫರೆನ್ಸ್ ಇತ್ತು. ಅದರಲ್ಲಿ ಓನರು ಕನ್ಫರ್ಮ್ ಮಾಡಿದರೆ ಇದು ಬಹುತೇಕ ಖಚಿತ ಆಗೋಗ್ಬಿಟ್ಟಿತ್ತು ಮುಂಚೆನೆ, ಬಟ್ ಇವಾಗ ಇನ್ನೂ ಅಡಿಷ್ನಲ್ ಆಗಿ ಖಚಿತ ಮಾಡಿದ್ದಾರೆ ಅಷ್ಟೇ. KL ರಾಹುಲ್ 100% ರಿಟೈನ್ ಆಗಿದ್ದಾರೆ ಅಂತ. ಸೊ LSG ಓನರು ಸಂಜೀವ್ ಅವರು ಒಂದು ಉತ್ತರನ ಕೊಟ್ಟಿದ್ದಾರೆ. KL ರಾಹುಲ್ LSG ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ಸೊ ರಿಟೆನ್ಷನ್ ವಿಚಾರದಲ್ಲಿ ಏನು ಮಾತಾಡೋವಂಥ ಅಗತ್ಯತೆ ಏನಿಲ್ಲ. ಸೊ ಅದು ರಿಟರ್ನ್ ಅಂತೂ ಆಗಿರ್ತಾರೆ ಅಂತ ಗೊತ್ತಿರೋವಂಥ ವಿಚಾರನೇ ಅನ್ನೋ ಥರ ಹೇಳಿದ್ದಾರೆ. ಅಂದರೆ ಫ್ಯಾಮಿಲಿ ಮೆಂಬರ್ ಅಂತ ಹೇಳಿದ್ದಾರೆ ಅಂತಂದರೆ, LSG ಫ್ಯಾಮಿಲಿ ಮೆಂಬರ್ ಅಂತ ಹೇಳಿದ್ದಾರೆ ಅಂದರೆ ಆಬ್ವಿಯಸ್ಲಿ ರಿಟೈನ್ ಆಗಿದ್ದಾರೆ ಅಂತಲೇ ಅರ್ಥ. ಬಟ್ LSG ಅವರು ಕ್ಯಾಪ್ಟನ್ಸಿನ ಚೇಂಜ್ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಿರಂತೆ. ಅದ್ರ ರಿಲೇಟೆಡ್ ಏನೇ ಅಪ್ಡೇಟು ಸಹ ಕೊಟ್ಟಿಲ್ಲ. ನೋಡೋಣ ಅದ್ರ ಬಗ್ಗೆ ಏನಾಗುತ್ತೆ ಅಂತ. ಒಟ್ನಲ್ಲಿ KL ರಾಹುಲ್ ರಿಟರ್ನ್ ಆಗಿರೋದ್ರಂತೂ 100%. ಅಪ್ಡೇಟ್ ಬಟ್ಟು LSG ಅವರು ಕನ್ಫರ್ಮ್ ಮಾಡಿದ್ರು ಇದೇ ಒಂದು ಕಾನ್ಫರೆನ್ಸ್ ಅಲ್ಲಿ. ಇಟ್ಸ್ ಜಹೀರ್ ಖಾನ್ ಹಸ್ ಬಿನ್ ಅಪಾಯಿಂಟೆಡ್ ಆಸ್ LSG's ಮೆಂಟರ್ ಅಂತ. ಸೊ ಇವರೇ ಒಂಥರ ಬೌಲಿಂಗ್ ಕೋಚ್ ಆಗಿ ಕೂಡ ಇರ್ತಾರೆ ಅಂತ ಹೇಳ್ಬೇಕು. ಅದರಲ್ಲೇನು ಎರಡು ಮಾತಿಲ್ಲ. ಜಹೀರ್ ಖಾನ್ ಆಲ್ರೆಡಿ ಸುಮಾರು ಫ್ರಾಂಚೈಸಿಗಳಲ್ಲಿ ಕೆಲಸ ಮಾಡಿರುವಂಥ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿದ್ದಾರೆ. ಬೌಲಿಂಗ್ ಕೋಚ್ ಆಗಿ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿದ್ದಾರೆ, ಒಂಥರ ಮೆಂಟರ್ ಆಗಿ ಕೂಡ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಬರ್ತಾ ಇದ್ದಾರೆ ಇವಾಗ. ನೋಡೋಣ ಅದು ಯಾವ ಥರ ಏನು ಮಾಡ್ತಾರೆ ಇಂಪ್ಯಾಕ್ಟು ಅಂತ. ಒಟ್ಟಲ್ಲಿ ಇವರೇ ಬೌಲಿಂಗ್ ಕೋಚ್ ಆಗಿ ಕೂಡ ಇರ್ತಾರೆ. ಪ್ರಿಸೈಸ್ ಆಗಿ ಮೆನ್ಷನ್ ಮಾಡಿಲ್ಲ ಇವರ ಬೌಲಿಂಗ್ ಕೋಚ್ ಆಗಿ ಇರ್ತಾರೆ ಅಂತ. ಬಟ್ ನಾವೇ ಅನ್ಕೋಬೇಕಷ್ಟೇ, ಮೆಂಟರ್ ಆಗು ಇರ್ತಾರೆ, ಬೌಲಿಂಗ್ ಕೋಚ್ ಆಗು ಕೂಡ ಇರ್ತಾರೆ ಅಂತ. ಅಪ್ಡೇಟ್ ಬರ್ತೀನಿ. ನಮ್ಮ RCB ಕರಣ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮ RCB ಬಗ್ಗೆ. RCB ಫ್ಯಾನ್ ಬೇಸ್ ಇದೆಯಲ್ಲ, ಇದಂತೂ ಒಂಥರ ಅಲ್ಟಿಮೇಟ್ ಫ್ಯಾನ್ ಬೇಸು. IPL ಫ್ರಾಂಚೈಸ್ಗಳಲ್ಲೇ ಒನ್ ಆಫ್ ದ ಬೆಸ್ಟ್ ಫ್ಯಾನ್ ಬೇಸ್ ಇರುವಂಥ ಟೀಮ್ ಯಾವುದು ಅಂದರೆ ಅದು RCB. ಈ ವರ್ಷ ಅಂತೂ ಅಂದರೆ 2024 ಎಲ್ಲಿ ಹೋದ್ರು ಸಹ ನಾವು RCB ಯಾವುದೇ ಆಪೋನೆಂಟ್ ಗ್ರೌಂಡಲ್ಲಿ ಹೋಗ್ಬಿಟ್ಟು ಆಡಿದ್ರು ಸಹ ನಮ್ಗೆ RCB ಅಂತ ಸಿಕ್ಕಾಪಟ್ಟೆ ಚಿಯರ್ ಮಾಡೋರು. ಇದ್ರಂಥ ಫ್ಯಾನ್ ಬೇಸು ಬೇರೆ ಯಾವ ಟೀಮ್ಗೂ ಕೂಡ ಇಲ್ಲ ಅಂತ ಹೇಳಿದರೆ ಹೌದು. ಅಷ್ಟಿಲ್ಲಂಗೆ ಹೇಳ್ತಾರ, IPL ಟ್ರೋಫಿಗಳು 5 ಸಲ ಗೆದ್ದಿರುವಂಥ ಫ್ರಾಂಚೈಸಿಗಳಿಗೆ ಇದೆಲ್ಲ ಫ್ಯಾನ್ ಬೇಸ್ ಇಲ್ಲ ಅಂತಲ್ಲ. ಬಟ್ ನಾವು ಒಂದ್ಸಲ ಟ್ರೋಫಿ ಗೆಲ್ದಂಗೆ ಈ ಪಾರ್ಟಿ ಫ್ಯಾನ್ ಬೇಸ್ ಇಟ್ಕೊಂಡಿದ್ದೀವಲ್ಲ, ಅವರಿಗೆ ಮ್ಯಾಚ್ ಮಾಡೋವಂಥ ಫ್ಯಾನ್ ಬೇಸ್ನ ಇಟ್ಕೊಂಡಿದ್ದೀವಲ್ಲ. ಸೊ ಇದಕ್ಕೆ ಮೆಚ್ಕೊಳ್ಳೇಬೇಕು. ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದೇನು ಸ್ಪೆಷಲ್ ಆಗಿ ಹೇಳ್ತಾ ಇದ್ದೆ ನಮಗೆ ಅಂತ ಕೇಳ್ತಾರೆ RCB ಫ್ಯಾನ್ಸ್ಗಳು. ಅಪ್ಡೇಟ್ ನಂಬರ್ 4, ಪಾಕಿಸ್ತಾನದ ಮಾಜಿ ಚೇರ್ಮನು ಒಪ್ಕೊಂಡಿದ್ದಾರೆ. ಪಾಕಿಸ್ತಾನದವ್ರಿಗೆ ಇವಾಗ ಮರ್ಯಾದೆ ಎಲ್ಲ, ರೆಪ್ಯುಟೇಷನ್ ಎಲ್ಲ ಕಮ್ಮಿ ಆಗಿ ಹೋಗ್ಬಿಟ್ಟಿದೆ. ಬೌಲಿಂಗ್ ಯೂನಿಟ್ದು ರೆಪ್ಯುಟೇಷನ್ ಕಮ್ಮಿ ಆಗಿದೆ, ಬ್ಯಾಟಿಂಗ್ ಯೂನಿಟ್ದು ರೆಪ್ಯುಟೇಷನ್ ಕಮ್ಮಿ ಆಗಿದೆ ಅಂತ. ಅದೇ ಒಂದು 2-3 ವರ್ಷದ ಹಿಂದೆ ರಮೀಜ್ ರಾಜ ಹರಾಕೊಂಡಿದ್ದು ಕಿರ್ಚಾಡಿದ್ದು ಕೂಗಾಡಿದ್ದು ಅವರು ಚೇರ್ಮನ್ ಆಗಿದ್ದಾಗ ಇಂಡಿಯಾ ಹಿಂಗೆ ನಾವು ಉಡಾಯಿಸ್ಬಿಡ್ತೀವಿ, IPLನ ಉಡಾಯಿಸ್ಬಿಡ್ತೀವಿ, ನಾವು ಅದನ್ನ ಉಡಾಯಿಸ್ಬಿಡ್ತೀವಿ, ಇದನ್ನ ಉಡಾಯಿಸ್ಬಿಡ್ತೀವಿ. ಇಂಡಿಯಾದವ್ರು ನಮ್ಮ ಮುಂದೆ ಏನೂ ಇಲ್ಲ, ನಮ್ಮ ಬೌಲಿಂಗ್ ಅಟ್ಯಾಕ್ ನೋಡ್ಬೇಕು, ಅವ್ರು ಹಂಗೆ ಧ್ವಂಸ ಆಗೋಗ್ಬಿಡ್ತಾರೆ, ಹಿಂಗೆ ಅಂತ ಬಿಲ್ಡಪ್ ಕೊಚ್ಕೊಂಡಿದ್ದೋ. ಇವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏಷ್ಯಾ ಕಪ್ 2023 ನಮ್ಮ ಬೌಲರ್ಸ್ಗಳನ್ನ ಹುಚ್ಚನಾಗಿ ಹೊಡೆದು ಕ್ಲಾಸ್ ತೊಗೊಂಡಿಲ್ಲ. ಬರೀ ಏಷ್ಯಾ ಕಪ್ಪಲ್ಲಿ ಮಾತಾಡ್ತಲ್ಲ, ರೀಸೆಂಟ್ ಪಾಸ್ಟಾಗಿ ಎಲ್ಲ ಕಡೆನೂ ಕ್ಲಾಸನ್ನೇ ತಗೊಂಡಿದ್ದೀವಿ. ಸೊ ಇದೆಲ್ಲ ನೋಡಾದ್ಮೇಲೆ ನಮ್ಮ ಬೌಲರ್ಸ್ಗಳಿಗೆ ರೆಪ್ಯುಟೇಷನ್ ಇದೆ ಅಂತ ನನಗೆ ಅನ್ಸೋದಿಲ್ಲ ಅಂತ ಹೇಳಿದರೆ. ಬರೀ ಬೌಲರ್ಸಿಗೆ ಮಾತ್ರ ಅಂತಲ್ಲ, ಬ್ಯಾಟರ್ಸ್ಗೂ ಹಂಗೆ ನೋಡೋಕೆ ರೆಪ್ಯುಟೇಷನು ಇಲ್ಲ. ಅಪ್ಡೇಟ್ ನಂಬರ್ 5, ಕುಲ್ದೀಪ್ ಯಾದವ್ ಅವರು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದಾರಂತೆ. ಚಾಂಪಿಯನ್ಸ್ ಟ್ರೋಫಿನ ನಾವು ಹೋಗ್ಬಿಟ್ಟು ಅಲ್ಲಿ ಪಾಕಿಸ್ತಾನದಲ್ಲೇ ಆಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆಯಂತೆ. ಯಾಕಂದರೆ ಅವರು ಪಾಕಿಸ್ತಾನಕ್ಕೆ ಒಂದ್ಸಲಿನೂ ಸಹ ವಿಸಿಟ್ ಹಾಕಿಲ್ವಂತೆ. ಆ ಕಾರಣದಿಂದ ನಾವು ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಆಡಬೇಕು, ಪಾಕಿಸ್ತಾನ ಹೆಂಗಿದೆ ಅಂತ ನೋಡಿಕೊಂಡು ಕೂಡ ಬರಬೇಕು ಅನ್ನೋ ಥರ ಇವರಿಗೆ ಅನ್ನಿಸ್ತಾ ಇದೆಯಂತೆ. ಒಳಗಡೆ ಸಿಕ್ಕಾಪಟ್ಟೆ ಪ್ಲೇಯರ್ಸ್ಗಳು ಎಕ್ಸೈಟೆಡ್ ಆಗಿದ್ದಾರೆ. ಬಟ್ ಇಂಡಿಯನ್ ಗೌರ್ಮೆಂಟ್ ಹೇಳುತ್ತೆ, ಸ್ವಲ್ಪ ಅಮಿಕಂಗೆ ಕೂತ್ಕೋ ಶಿಷ್ಯ, ನಾವು ಹೋಗೋದು ಬೇಕಾಗಿಲ್ಲ, ಅಲ್ಲೇ ನಾವೇನು ಕಲ್ಗೋಬೇಕು, ಅವ್ರನ್ನೇ ಕರ್ಸ್ಕೊಳ್ಳೋಣ, ನಮಗೆ ಎಲ್ಲಿ ಬೇಕೋ ಅಲ್ಲಿ ಕರ್ಸ್ಕೊಳ್ಳೋಣ, ಸುಮ್ಮನೆ ಏನಕ್ಕೆ ತಲೆ ಕೆಡ್ಸ್ಕೊಂತೀಯ ಅನ್ನೋ ಥರ ಕುಲ್ದೀಪ್ ಯಾದವ್ಗೆ ಇಂಡಿಯನ್ ಗೌರ್ಮೆಂಟ್ ಬಂದ್ಬಿಟ್ಟು ಕಿವಿಲಿ ಬೆರಳು ಬಿಡ್ತಾ ಇರುತ್ತೆ. ಲಿಟ್ರಲಿ ಗುರು, ಹೌದು, ಸುಮಾರು ಜನ ಪ್ಲೇಯರ್ಸ್ಗಳು ಇಲ್ಲಿ ಇವಾಗ ಆ್ಯಕ್ಟಿವ್ ಆಗಿ ಆಡ್ತಾ ಇರೋಂಥ ಪ್ಲೇಯರ್ಸ್ಗಳು ಯಾರೂ ಕೂಡ ಹೋಗಿಲ್ಲ ಪಾಕಿಸ್ತಾನಕ್ಕೆ. ವಿರಾಟ್ ಕೊಹ್ಲಿನೂ ಕೂಡ ಹೋಗಿಲ್ಲ ಅಲ್ಲಿ ಪಾಕಿಸ್ತಾನಕ್ಕೆ ಆಡೋದಕ್ಕೆ. ಸೊ ಸುಮಾರು ಜನ ಆಡ್ತಿರೋಂಥವ್ರು ಎಲ್ಲರೂ ಕೂಡ ಫಾರ್ ದ ವೆರಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ದಂಗೆ ಇರುತ್ತೆ. ಪಾಕಿಸ್ತಾನಿಗೆ ಟ್ರಾವೆಲ್ ಮಾಡ್ಬಿಟ್ಟು ಚಾಂಪಿಯನ್ಸ್ ಟ್ರೋಫಿನ ಆಡ್ತು ಅಂತಂದರೆ, ಬಟ್ ಅದು ಆಗದೇ ಇರೋವಂಥ ಮಾತು ಅಂತ ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.